ಮಾಡ್ತಿದ್ದೀವಿ. ನೀರಿದ್ಯಾ? ಫೈನಲಿ ನಮ್ಮದು ಫಿಶ್ ಫ್ರೈ ಆಗೋಯ್ತು. ಇವಾಗ ಇಲ್ಲಿಂದ ಅಕ್ಕನ ಮನೆಗೆ ಹೋಗ್ತಿದ್ದೀವಿ. ನೋಡಿ ಬರ್ತಿದ್ದಾಳೆ ಮಕ್ಕ. ಬೇರೆ ಗೀ ರೈಸು ಆ್ಯಂಡ್ ರಸಮ್ಮ ಆ್ಯಂಡ್ ನಿನ್ನೆ ಮಾಡಿರೋ ಚಿಕನ್ ಇದೆ ಅಂತ ಹೇಳಿದ್ಲು. ಪಕ್ಕಾ ಮೀಲ್ಸ್ ಇವತ್ತು ಸಖತ್ತಾಗಿ ಬಾರಿಸ್ಬಿಡೋದು. ನನ್ನ ಜಿಮ್ ಟ್ರೈನರ್ ಪ್ಲೀಸ್ ಇದನ್ನ ಸ್ವಲ್ಪ ಮ್ಯೂಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಅಥವಾ ಕಣ್ಣು ಮುಚ್ಕೊಂಡು ನೋಡ್ಕೊಳ್ಳಿ ಆಯ್ತಾ. ಅದು ಸಬ್ಸ್ಕ್ರೈಬ್ ಮಾಡಬೇಕಲ್ಲ, ಅದಕ್ಕೆ ನೋಡ್ಕೊಳ್ಳಿ. ಗೈಸ್ ಫೈನಲಿ ನಮ್ಮ ಅಕ್ಕನ ಮನೆಗೆ ರೀಚ್ ಆದ್ವಿ. ಮೊನ್ನೆ ಬ್ರೇಕಪ್ ಆಗಿ ಇವತ್ತು ಪ್ಯಾಚ್ ಅಪ್ ಆಗಿದೆ ಉಳ್ದು ನಂದು. ನಮ್ಮ ಅಕ್ಕ ರಸಮ್ ಮಾಡ್ತಾವಳೆ. ರೆಸಿಪಿನ ನನ್ಗೆ ಇಷ್ಟ ಆದರೆ ನಾನು ಆಮೇಲೆ ನೆಕ್ಸ್ಟಲ್ಲಿ ಹಾಕ್ತೀನಿ. ಬಟ್ ಲಾಸ್ಟ್ ಟೈಮ್ ತುಂಬ ಸಖತ್ತಾಗಿತ್ತು, ಅದಕ್ಕೆ ಇವತ್ತು ನಾನೇ ಹೇಳಿದೆ ರಸಮ್ ಮಾಡು ಅಂತ. ಮನೆಯಲ್ಲಿ ವೆಜ್ಜು ಇವಳು ಮಾಡೋದು, ನಾನ್ ವೆಜ್ಜು ನಮ್ಮ ಭಾವ ಮಾಡೋದು. ಅಂಡರ್ಸ್ಟ್ಯಾಂಡಿಂಗ್ ನನಗೆ ಬಾಕಿ ಟೈಮಲ್ಲಿ ಟೈಮ್ ಇರಲ್ಲ, ಅದಕ್ಕೆ ಯಾವಾಗ ಟೈಮ್ ಇರುತ್ತೆ ಸುಮ್ಮನೆ ಅಡಿಗೆ ಮಾಡ್ಬೇಕಾದ್ರೆ ಬೋರ್ ಆಗುತ್ತಲ್ವಾ, ಸುಮ್ಮನೆ ಬಿಗ್ ಬಾಸ್ ನೋಡೋದು. ಯಾಕಂದರೆ ರಕ್ಷಿತಾ ಅಂದರೆ ಇಷ್ಟ ನನಗೆ, ಅದಕ್ಕೆ. ಉಡುಪಿಯನ್ಸ್ ಗೈಸ್ ರಕ್ಷಿತಂಗೆ ಪಕ್ಕಾ ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ನಾನು ಫಸ್ಟ್ ವ್ಲಾಗ್ ಮಾಡಿದ್ದೆ, ಹೆಂಗಿತ್ತು, ಏನು ರಿಯಾಕ್ಷನ್ನು? ಫಸ್ಟ್ ವ್ಲಾಗ್ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಆ ವ್ಲಾಗಲ್ಲಿ ನಾವಿರಲಿಲ್ವಲ್ಲ, ಆದರೂ ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ದೀವಿ. ನೋಡೋಣ ನೆಕ್ಸ್ಟ್ ವ್ಲಾಗ್ ಹೆಂಗಿರುತ್ತೆ, ಅದರ ಮೇಲೆ ಲೈಕ್ ಜಾಸ್ತಿ ಹೋಗುತ್ತೆ. ಇವತ್ತಿನ ಡಿಶ್ಶು ಅಲ್ಲಿ ಫಿಶ್ ಫ್ರೈ ಇದೆ, ಇದು ಚಿಕನ್ ಇದೆ, ಇಲ್ಲಿ ರಸಮ್ ಇದೆ. ಫಸ್ಟ್ ಗೀ ರೈಸ್ ಓಪನ್ ಮಾಡೋಣ. ನಮ್ಮ ಅಕ್ಕ ಮಾಡಿರೋದು ಗೀ ರೈಸ್. ಸ್ಮೆಲ್ ಸಖತ್ತಾಗಿ ಬರ್ತಿದೆ. ಇದು ರಸಮ್ ಅಂಡ್ ಚಿಕನ್. ಇದು ನಮ್ಮ ಬಾವ ಮಾಡಿರೋದು. ಇದು ಸಲಾಡ್ಸ್ ಅಂಡ್ ದಿಸ್ ಇಸ್ ಬಾವ, ಹ್ಯಾಂಡ್ಸಮ್ ಬಾವ. ಇದು ನಮ್ಮ ಅಕ್ಕ. ನನ್ನ ತಂಗಿ ಮಾಡಿದ ಫಿಶ್ ಚೆನ್ನಾಗಿದೆ. ಮಸಾಲ ಹ್ಯಾಂಡ್ ಮೇಡಾ, ಸಖತ್ತಾಗಿದೆ. ಏನೆಲ್ಲ ಹಾಕಿದ್ಯಾ? ಸೂಪರ್ ಆಗಿದೆ. ಎವ್ರಿ ಸಂಡೇ ಹಿಂಗೆ ಮಾಡಿಕೊಡು, ಯಾವಾಗ ಇನ್ನೂ ರಿವ್ಯೂ ಜಾಸ್ತಿ ಕೊಡ್ತೀನಿ. ಹಂಗೆ ಪರವಾಗಿಲ್ಲ, ಹುಡುಗಿನ ಮದುವೆ ಮಾಡಿ ಕೊಡ್ಬೋದು. ಇಲ್ಲ, ನಾನ್ ಮಾಡ್ದಷ್ಟು ಚಂದ ಇಲ್ಲ. ನನ್ನ ಮೇಲೆ ಹಣೆ ಇಟ್ಟಳು. ನಂದು ಚಿಕನ್ ಒಂಚೂರು ಅದನ್ನ ಹೊಡಿತಾ ಇದೆ. ಆಕ್ಚುಲಿ ನಂದು ಚಿಕನ್ ಸೂಪರ್ ಆಗಿದೆ. ಹೌದು, ಇಲ್ಲ ನನ್ನ ಚಿಕನ್ ತುಂಬಾ ಚಂದ ಆಗಿದೆ ಆಕ್ಚುಲಿ. ಗೀ ರೈಸ್ ಅಲ್ಲಿ ಚೂರು ಎಣ್ಣೆ ಜಾಸ್ತಿ ಆಯ್ತು, ಬರೀ ಎಣ್ಣೆ ಮಾತ್ರ ಕಾಣ್ತಾ ಇದೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಮೀನಲ್ಲಿ ನಂಗೆ ಅವ್ರವರಿಗೆ ಬೇಕಾಗಿದ್ದ ಮಸಾಲೆ ಎಲ್ಲ ಹಾಕೊಂಡಿದ್ದಾರೆ, ನನಗೆ ಯಾವ್ದು ಮಸಾಲೆ ಇಲ್ಲ ಅದನ್ನ ಮೀನ್ ಹಾಕಿದ್ದಾರೆ. ಆನೆಸ್ಟ್ ರಿವ್ಯೂ ಕೊಡ್ಬೇಕಲ್ವಾ? ಬೇಕಾದ್ರೆ ಹೇಳಿದ್ಲು ಇವಾಗ ಸ್ವಲ್ಪ ಸಪ್ಪೆ ಬಿಸಿ ಇರಲ್ಲ, ಟೇಸ್ಟ್ ಇನ್ನೂ ಜಾಸ್ತಿ ಇರುತ್ತೆ. ವಾವ್, ಸೂಪರ್ ಆಗಿದೆ. ಏನು ಹೇಳಿ, ಮದುವೆ ಒಂದು ಆಗುವಷ್ಟೇ. ಗೀ ರೈಸು ಚೆನ್ನಾಗಿದೆ, ಚಿಕನ್ನು ಓಕೆ. ಅವ್ರು ನಂಗೆ ಚೆನ್ನಾಗಿ ರಿವ್ಯೂ ಕೊಟ್ಟಿಲ್ಲ, ಸೊ ಅವ್ರ ಚಿಕನ್ಗೂ ನಾನು ರಿವ್ಯೂ ಕೊಡಲ್ಲ. ಹಾಗೆಲ್ಲ ಮೋಸ ಮಾಡೋದು ತಪ್ಪು, ಆ ಥರ ಮಾತಾಡೋದು ತಪ್ಪು. ಫಿಶ್ ಚೆನ್ನಾಗಿದೆ, ಚಿಕನ್ ಕಂಪೇರ್ ಮಾಡಿದ್ರೆ ಫಿಶ್ ಚೆನ್ನಾಗಿದೆ. ಇದು ಆಕ್ಚುಲಿ ನನ್ನ ಗಂಡ ಚಿಕನ್ ಚೆನ್ನಾಗಿ ಮಾಡ್ತಾರೆ, ಯಾಕಂದ್ರೆ ನೆಕ್ಸ್ಟ್ ವೀಕ್ ಮಾಡ್ಬೇಕಲ್ಲ. ಅಷ್ಟೇ ನನ್ನ ಹೆಂಡತಿ ರಿವ್ಯೂ ಇಂದ ಅವಳೇ ಇವತ್ತು ನನ್ನ ಹೆಂಡತಿ ರಿವ್ಯೂ ಕೊಟ್ಟಿದ್ದಾಳೆ. ಆ ರಿವ್ಯೂಗೆ ಎಫೆಕ್ಟ್ ಏನಂದ್ರೆ ನೆಕ್ಸ್ಟ್ ವೀಕಿಂದ ಅವಳೇ ಚಿಕನ್ ನಾನ್ ವೆಜ್ ಮಾಡೋದು. ಅದಕ್ಕೋಸ್ಕರ ಅಕ್ಕ ಚೆನ್ನಾಗಿದೆ ಅಂತಾನೆ ಹೇಳಿದ್ದು, ನೆಕ್ಸ್ಟ್ ಮಾಡ್ಬೇಕಂತಾನೆ. ಇವ್ರಿಗೆ ನನ್ನ ಗಂಡನಿಗೆ ಸಜೆಸ್ಟ್ ಮಾಡ್ತೀನಿ, ಯು ಕ್ಯಾನ್ ಬಿಕಮ್ ಎ ಶೆಫ್, ಒಂದು ಓನ್ ಹೋಟೆಲ್ ಇರ್ಬೋದು. ಸೊ ಶೆಫ್ ಬಾಯ್ ಬಾಯ್. ಇವ್ರ ಫ್ಯಾನ್ಸ್ ಎಲ್ಲ ಕಮೆಂಟ್ ಹಾಕಿ ಆಯ್ತಾ. ಇವಾಗ ಇಲ್ಲಿಂದ ಮತ್ತೆ ಪಿ ಜಿಗೆ ಹೋಗ್ತಿದ್ದೀವಿ ಗೈಸ್. ಪಿ ಜಿಗೆ ಹೋಗ್ಬಿಟ್ಟು ಇವಾಗ ಫೋಟೋಶೂಟ್ ಇರೋದು ಪ್ಲಾನ್ ಮಾಡೋಣ ಅಂತಿದ್ದೀವಿ. ಕಪಲ್ಸ್ ನೋಡಿದಾಗ ಚಪ್ರಿಗಳು ಅನ್ಸುತ್ತೆ, ಆದ್ರೆ ಯಾರೋ ನಮ್ಗೋಸ್ಕರ ಇರ್ಬೇಕಿತ್ತಲ್ಲ ಅನ್ಸುತ್ತೆ. ಬಟ್ ಎಂಡ್ ಆಫ್ ದಿ ಡೇ
ಸೊ ಗೈಸ್ ಆಲ್ರೆಡಿ ನಾವು ರೆಡಿ ಆಗಿಬಿಟ್ಟಿದ್ದೀವಿ. ಫೋಟೋಶೂಟ್ ಮಾಡೋಣ ಅಂತ ರೆಡಿ ಆಗಿರೋದು. ಬಟ್ ಆಲ್ರೆಡಿ 5 o'clock ಆಗಿದೆ, ಇನ್ನೂ ರೆಡಿ ಆಗ್ತಿದ್ದಾರೆ. ಬರ್ರೆ ಹೋಗೋಣ. ಈ ಫೋಟೋ ಶೂಟ್ ಮಾಡಿಬಿಟ್ಟು ಎಫ್ಎಂಲ್ಲಿ ಸರಿ. ಸೊ ಗೈಸ್ ಇವಾಗ PGಯಿಂದ M5 ಮಾಲ್ಗೆ ಹೋಗ್ತಿದ್ದೀವಿ. ನನ್ನ ಔಟ್ಫಿಟ್ ಹಿಂಗಿದೆ. 6:20 ಆಗೋಯ್ತು. ಎಷ್ಟು ಬೇಗ ಮುಗ್ದೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇವಾಗ ಅಟ್ಲೀಸ್ಟ್ ಇರೋ ಸಂಡೇನ ವೇಸ್ಟ್ ಮಾಡೋದು ಬೇಡ ಅಂತ ಇವಳಿಗೆ ಪಾಪ ರಜೆ ಹಾಕ್ಸಿದ್ದೀನಿ ನಾನೇ. ಅದಕ್ಕೆ M5 ಮಾಲ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಒಳಗೆ ಹೋಗೋ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನೋಡ್ಬೇಕು. ಯಾವಾಗಲೂ ಈ ಟೈಮಲ್ಲಿ ಸುಸ್ತು ಹೊಡೆದು ಬಂದಿರ್ತೀನಿ. ನನ್ನ ಹಾರ್ಟ್ ಪೇಷಂಟು ಅಲ್ಲ. ನೀನು ಪ್ರೆಗ್ನೆಂಟೇನೆ ಅಲ್ವಲ್ಲ? ಡು ನಾಟ್ ಸ್ಲಿಟ್ ಇನ್ಸೈಡ್. ಮುಗಿಯೋ ಆಗಿಲ್ಲ. ಡು ನಾಟ್ ಟಚ್ ಎನಿಥಿಂಗ್ ಇನ್ಸೈಡ್. ಯಾರಿಗಾದ್ರೂ ಇವಾಗ ಇದು ಸಾಕಷ್ಟು ಸ್ಕ್ಯಾರಿ ಆಗಿತ್ತು ಗೈಸ್. ಹಿಂಗಿತ್ತು ಎಕ್ಸ್ಪೀರಿಯನ್ಸು. ನನಗೆ ನಿಜ ಅವನು ಒಬ್ಬೊಬ್ಬನೇ ಬಂದು ಹೋಗೋದು ಮಾತ್ರ ನಿಜ ತುಂಬ ಭಯ ಆಗೋದು. ನಾನೆಲ್ಲೋ ಒಂದಾದ್ಮೇಲೆ ಒಂದೊಂದು ಇರುತ್ತೆ ಅನ್ಕೊಂಡ್ರೆ ಇವನು ಒಬ್ಬನೇ ತುಂಬ ಹೆದರ್ಸ್ತಾ ಇದ್ದ. ಇದು ಇಟ್ಕೊಳ್ಳಿ. ಮೊಬೈಲ್ ಕೈ ಆಟ ಬಿಡುತ್ತೆ. ಇದು ನಾನು ನಿಂಗೋಸ್ಕರ ತಗೊಂಡೆ. ನನ್ನ ಹತ್ರ ಆಲ್ರೆಡಿ ಇದ್ದೆ, ನಾನು ನಿಂಗೋಸ್ಕರ ತಗೊಂಡೆ. ಸೀರಿಯಸ್, ನಾನು ನಿಂಗೋಸ್ಕರ ತಗೊಂಡೆ. ಯೂಸ್ ಆಗುತ್ತೆ ಕಣೆ. ಆಲ್ರೆಡಿ ಇದೆ ನನ್ನ ಹತ್ರ. ಸೊ ಇವಾಗ ಸುತ್ತಾಡಿ ಎಲ್ಲ ಬಂದ್ಬಿಟ್ಟು ಇವಾಗ ಏನೋ ತಿನ್ನೋಣ ಅಂತ ಬಂದಿದ್ವಿ. ತಾಕೋಬೆಲ್ಗೆ ಬಂದಿದ್ದೀವಿ. ಆಲ್ರೆಡಿ ಟೈಮ್ 8 o'clock ಆಗಿದೆ. ಇವಾಗ PGಗೆ ಹೋಗ್ಬೇಕು. ಬೇರೆ ಇಲ್ಲೇನಾದ್ರು ತಿಂದ್ಬಿಟ್ಟು ಆಮೇಲೆ ಹೋಗೋಣ. ಒಳ್ಳೆ ತಿನ್ನು ಅಂದರೆ ಯಾವುದೂ ತಿನ್ನೋಕ್ಕಾಗಲ್ಲ. ಹಾಲು ಮೂಳು ಅಂದರೆ ಬೇಗ ತಿಂದುಬಿಡ್ತಾಳೆ, ನನ್ನ ಸೇರಿಸಿ. ಸರಿ, ಇವಾಗ ನೆಕ್ಸ್ಟ್ ಏನು? ಸರಿ, ಇವತ್ತು ಟೈಮ್ ಆಯ್ತು. ಎಷ್ಟಾಯ್ತೆ? 8:22, 8:30 ಆಗೋಯ್ತು. ಸೊ ಬೇಗ ಮನೆ PGಗೆ ಹೋಗೋಣ ಅಂತ. ಆಮೇಲೆ ಸ್ವಲ್ಪ ಬೇಗ ಮಲ್ಕೋಬೇಕು. ಬೆಳಿಗ್ಗೆಯಿಂದ ಬರೀ ಟಯರ್ಡು. ಸೊ ನನ್ನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಐ ನೋ ತುಂಬ ಲೆಂತ್ ಆಗಿದೆ ಇದು ವ್ಲಾಗ್ ಅಂತೂ. ಇಲ್ಲಿಂದ ಹೊರಟು PGಗೆ ಹೋಗ್ಬಿಟ್ಟು ಮಲ್ಕೋಬೇಕು ಅಷ್ಟೇ. ಬೇರೆ ಏನು ರೂಟೀನ್ ಇಲ್ಲ. ನಾಳೆ ಎದ್ದುಬಿಟ್ಟು ಮತ್ತೆ ಆಫೀಸ್ ಹೋಗಬೇಕು. ಅದೇ ಕೊಲೀಗ್ಸ್ ನೋಡಬೇಕು. ಅದೇ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡಬೇಕು. ಮತ್ತೆ ಯಾವಾಗ ಜಗಳ ಆಡೋದು, ಮತ್ತೆ ಯಾವಾಗ ಬ್ರೇಕಪ್ ಮಾಡ್ಬೇಕು. ಜಗಳ ಆಡಿ ಬ್ರೇಕಪ್ ಆಗಿತ್ತು. ಒಂದು ಮಂತಿನ ಮಾತಾಡ್ತಿದ್ರು. ಫಸ್ಟ್ PGಗೆ ನಂಗೆ ತುಂಬ ಕ್ಲೋಸ್ ಆಗಿದೆ ಅಂದರೆ ಇವಳು ನಾನು ತುಂಬ ಕ್ಲೋಸ್ ಆಗಿದ್ದು. ಆಮೇಲೆ ಅದು ಯಾರ ದೃಷ್ಟಿ ಬಿತ್ತೋ ಏನಾಯ್ತೋ ಗೊತ್ತಿಲ್ಲ, ಬ್ರೇಕಪ್ ಆಗೋಯ್ತು. ಲಾಸ್ಟಿಗೆ ಬಂದ್ಬಿಡೆ ಬಂಗಾರಿ ಲೀಲು ಅನ್ನಂಗೆ ಬಂದ್ಬಿಟ್ಟು ಫ್ಲೇವರ್ ಕಣೆ ನೀನಂದು, ಹೆಂಗ್ ಬಿಡೋಕ್ಕಾಗುತ್ತೆ. ಸೊ ಯಾವುದೇ ಬಂಗಾರಿ ಬಂದ್ಬಿಟ್ಲು ರೀ ನಮ್ಮದು. ಅದು ಯಾವುದೇ ಫ್ರೆಂಡ್ಶಿಪ್ ಆಗಲಿ ಗೈಸ್, ನಮ್ಮ ಜೊತೆ ಯಾರು ರಿಯಲಾಗಿ ಕನೆಕ್ಷನ್ ಆಗಿರ್ತಾರೆ, ಅದು ಯಾವ ರಿಯಲಾಗಿ ವೈಬ್ ಸಿಗ್ತಾರಲ್ಲ, ಅವ್ರನ್ನ ದೂರ ಮಾಡ್ಕೊಳಕ್ಕಾಗಲ್ಲ. ಅದು ಎಷ್ಟೇ ಜಗಳ ಆಗಲಿ ಅಥವಾ ಎಷ್ಟೇ ಡಿಸ್ಟೆನ್ಸ್ ಬಂದರೂ ಮತ್ತೆ ಅವರು ಇರೋಷ್ಟು ಮತ್ತೆ ಯಾರು ಟಚ್ ಆಗಲ್ಲ, ಮತ್ತೆ ಯಾರು ಕನೆಕ್ಟ್ ಆಗಲ್ಲ. ಸೊ ಆ ಥರ ನನ್ನ ಲೈಫಲ್ಲಿ ಇವಳು ಒಂದು ಚೈಲ್ಡೇ, ಬಟ್ ಆದರೂ ಒಂಥರ ಇಷ್ಟ. ಆಯಿತಾ, ಬಾಯ್, ಲವ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಓಕೆ.